ಅತ್ತ ಕೇಂದ್ರ ಸಂಪುಟ ಸಭೆಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಯಾವುದೇ ಚರ್ಚೆ ನಡೆಯದಿರುವುದು ಗೊತ್ತಾಗ್ತಾ ಇದ್ದಾಗೆ ಇತ್ತ ಬೆಂಗಳೂರಲ್ಲಿ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ರಾಜ್ಯ ಸರ್ಕಾರದ ಪತನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಹೋರಾಟ ನಡೆಸ್ತಾ ಇರೋ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ನಾಳೆ ಬಿಜೆಪಿ ಹಾಜರಾಗ್ತಾ ಇದೆ. ಇಂದು ಸಂಜೆಯೊಳಗೆ ಅಧಿವೇಶನಕ್ಕೆ ಅನುಮತಿ ನೀಡದೇ ಇದ್ರೆ ನಾಳೆಯಿಂದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂರಲಿದ್ದೇವೆ ಅಂತ ಗೃಹ ಸಚಿವ ಆರ್ ಅಶೋಕ್ ಪ್ರಕಟಿಸಿದ್ದಾರೆ. ಈ ಧರಣಿಯಲ್ಲಿ ಎಲ್ಲಾ ಶಾಸಕರು ಸಚಿವರು ಭಾಗವಹಿಸಲಿದ್ದಾರೆ ಅಂತ ಸಚಿವರು ಹೇಳಿದರು. ವಿಧಾನಸೌಧದಲ್ಲಿ ನಡೆದ ಸಚಿವರುಗಳ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರೆ ರಾಜ್ಯದಲ್ಲಿ ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿದೆ, ಇದು ರಾಜ್ಯಪಾಲರ ಕೊಡುಗೆ ಅಂತ ಸಚಿವ ಸುರೇಶ್ ಕುಮಾರ್ ವ್ಯಂಗ್ಯವಾಡಿದರು. ಅಧಿವೇಶನಕ್ಕೆ ಅನುಮತಿ ಕೊಡಲು ಸಿಬ್ಬಂದಿ ಕೊರತೆ ಎಂದು ರಾಜ್ಯಪಾಲರು ಹೇಳಿದರು. ಆದರೆ ಶಿಫಾರಸು ಕಳುಹಿಸಲು ಸಿಬ್ಬಂದಿಯ ಕೊರತೆ ಇರಲಿಲ್ವೇ ಎಂದು ಸಚಿವ ಸುರೇಶ್ ಕುಮಾರ್ ಪ್ರಶ್ನಿಸಿದರು. ಸಚಿವರಾದ ಬಚ್ಚೇಗೌಡ, ಬಸವರಾಜ ಬೊಮ್ಮಾಯಿ, ಸಿಎಚ್ ವಿಜಯಶಂಕರ್, ಸಿಎಂ ಉದಾಸಿ ಸೇರಿದಂತೆ ಹಲವು ಶಾಸಕರು ಸುದ್ದಿಗೋಷ್ಠಿಯಲ್ಲಿದ್ದು ರಾಜ್ಯಪಾಲರ ಕ್ರಮದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಇವತ್ತು ಸಾಯಂಕಾಲದೊಳಗಡೆ ನಮಗೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ನಾಳೆ ನಾವು ಮಹಾತ್ಮ ಗಾಂಧೀಜಿ ಪ್ರತಿಮೆ ಎದುರು ನಮ್ಮೆಲ್ಲ ಶಾಸಕರು ಇರ್ಬೋದು, ನಮ್ಮ ಚುನಾಯಿತ ಪ್ರತಿನಿಧಿಗಳು, ಜನಸಾಮಾನ್ಯರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಾಗರಿಕರು ಎಲ್ಲರೂ ನಾಳೆ ಪ್ರತಿಭಟನೆಯನ್ನ ಗಾಂಧಿ ಪ್ರತಿಮೆ ಎದುರುಗಡೆ ನಾವು ಮಾಡಕ್ಕೆ ತೀರ್ಮಾನವನ್ನ ನಾವು ಮಾಡಿದಿರಿ. ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಆ ಕಡೆ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರದ ವಿಷಯ ಯಾವುದೇ ಒಂದು ಅಂಶ ಚರ್ಚೆಗೆ ಬರಲಿಲ್ಲ. ಈ ಒಂದು ವಿಷಯ ಗೊತ್ತಾಗ್ತಾ ಇದ್ದಾಗಲೇ ಸುದ್ದಿಗೋಷ್ಠಿ ನಡೆಸಿದೆ ಬಿಜೆಪಿ. ಸುದ್ದಿಗೋಷ್ಠಿಯಲ್ಲಿ ಏನು ನಡೀತು? ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ನಿನ್ನೆ ತನಕ ಎಲ್ಲವೂ ಕೂಲ್ ಆಗಿತ್ತು. ಸರ್ಕಾರದ ಪರವಾಗಿಯೇ ಎಲ್ಲಾ ತೀರ್ಮಾನಗಳು ಬರುತ್ತೆ ಅನ್ನುವಂತ ವಿಶ್ವಾಸ ಬಿಜೆಪಿ ಪಾಳಯದಲ್ಲಿ ಮೂಡಿತು. ಹಾಗಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕೂಡ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದನ್ನು ಬಿಟ್ಟರೆ ಸರ್ಕಾರವನ್ನು ವಜಾಗೊಳಿಸಬೇಕು ಅನ್ನುವಂಥ ಒಂದು ಮಾತಿನಿಂದ ಹಿಂದೆ ಸರಿದಿದ್ದು ನಿಜ. ಆದರೆ ಇವತ್ತು ಸೆಂಟ್ರಲ್ ಕ್ಯಾಬಿನೆಟ್ ಸಭೆ ನಡೆದ ನಂತರ ಅದರಲ್ಲಿ ರಾಜ್ಯದ ಯಾವುದೇ ವಿಷಯಗಳು ಚರ್ಚೆ ಆಗಿಲ್ಲ ಅನ್ನುವಂಥ ಮಾತುಗಳು ಬಂದ ನಂತರ ಈಗ ರಾಜ್ಯ ಬಿಜೆಪಿ ಬೆಳಿಗ್ಗೆ ಮುಖ್ಯಮಂತ್ರಿಗಳೇ ಹೇಳಿದ್ರು, ನಾಳೆಯಿಂದ ನಾನು ಬೇಕಿದ್ರೆ ಇಡೀ ರಾಜ್ಯವನ್ನು ಓಪನ್ ಜೀಪ್ನಲ್ಲಿ ತಿರುಗ್ತೇನೆ ಅನ್ನುವಂಥದ್ದು. ಇವತ್ತು ಸಚಿವರು 6-7 ಸಚಿವರು, ಪ್ರಮುಖ ಸಚಿವರು ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತು ಸಂಜೆ 4 ಗಂಟೆಯೊಳಗೆ ಅಧಿವೇಶನಕ್ಕೆ ಅನುಮತಿಯನ್ನ ನೀಡದೇ ಇದ್ರೆ ನಾಳೆಯಿಂದ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋರಾಟ, ನಂತರದ ರೂಪುರೇಷೆಗಳು ಹೇಗಿರುತ್ತೆ, ನಂತರದ ಹೋರಾಟಗಳು ಹೇಗಿರುತ್ತೆ ಅನ್ನೋದನ್ನ ನಾಳೆ ನಿರ್ಧಾರ ಮಾಡುತ್ತೇವೆ ಅನ್ನುವಂತ ವಿಚಾರಗಳನ್ನ. ಸರ್, ಇಲ್ಲಿ ತನಕ ನೀವು ಬಹಳ ಕೂಲ್ ಆಗಿದ್ರಿ, ಎಲ್ಲವೂ ಕೂಡ ನಡೆಯುತ್ತೆ, ಬಹಳ ನಿಮ್ಮ ಪರವಾಗಿರುತ್ತೆ ಅನ್ನುವಂಥದ್ದು ಒಂದಿತ್ತು. ಆದರೆ ನಾಳೆಯಿಂದ ನೀವು ಬೀದಿಗಿಳಿ ಒಂದು ನಿರ್ಧಾರವನ್ನು ಮಾಡಿದ್ದೀರಿ. ಯಾಕೆ ಸರ್ಕಾರ ಅಲಗಾಡ್ತಿದೆ ಅನ್ನುವಂಥ ಒಂದು ಹೆದರಿಕೆ ನಿಮಗೆ? ಇಲ್ಲ, ಮೊದಲನೇದಾಗಿ ಬೀದಿಗಿಳಿಯೋದಲ್ಲ, ಇವತ್ತು ಸಂವಿಧಾನಬದ್ಧವಾದಂಥ ಜನರ ಚುನಾಯಿತವಾದಂಥ ಸರ್ಕಾರ ನಮ್ಮದೇ ಆದಂಥ ಜವಾಬ್ದಾರಿಗಳಿದೆ. ಇವತ್ತು ಜನತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ವಿಶೇಷವಾಗಿ ಕೃಷಿ ಬಜೆಟ್ ಅನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವುಗಳನ್ನು ಅನುಷ್ಠಾನ ತರುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಮತ್ತು ಒಂದು ಸಂವಿಧಾನಬದ್ಧವಾದಂಥ ಅಬ್ಲಿಗೇಷನ್ ಇದೆ. ಆ ಒಂದು ಸಂವಿಧಾನಬದ್ಧವಾಗಿರುವಂತಹ ನಮ್ಮ ಕರ್ತವ್ಯವನ್ನು ನಿಭಾಯಿಸಲು ಇವತ್ತು ನಾವು ಅಧಿವೇಶನವನ್ನು ಕರೆದಿದ್ದೇವೆ. ಓಕೆ, ಈಗ 12 ದಿವಸಗಳ ಟೈಮ್ ಇದೆ ಸರ್. ಜೂನ್ 2ನೇ ತಾರೀಕಿಗೆ ನಡೆಯುವಂತದ್ದು 12 ದಿವಸಗಳ ಟೈಮ್ ಇದೆ. ನಾಳೆ ಅಥವಾ ಇವತ್ತು ಸಂಜೆ 4 ಗಂಟೆಗಳು ಕೊಡಬೇಕು ಅಂತೇನು ವಿಶೇಷ ಅಧಿವೇಶನಗಳು ಕರೆಯುವಾಗಲೂ ಕೂಡ 3 ದಿವಸದೊಳಗಾಗಿ ನಿಮಗೆ ಅನುಮತಿ ನೀಡಲಾಗುತ್ತೆ. ಯಾಕಾಗೋದಿಲ್ಲ ಅದು? ಈಗ ನಾವು ಮೊದಲು 16ನೇ ತಾರೀಕು ನಾವು ಅಧಿವೇಶನ ಕರೆಗೆ 3 ದಿವಸ ಅಂದಾಗ ಸರಿಯಾದಂತಹ ಸಮಯ ಕೊಟ್ಟಿಲ್ಲ ಅನ್ನೋ ವಿಚಾರ ಬಂದಿದ್ದರಿಂದ ಅಪೋಸಿಷನ್ನಿಂದ ಇವತ್ತು 15 ದಿವಸ ಕ್ಲಿಯರ್ ನೋಟಿಸ್ ಕೊಡಬೇಕು. ಯಾಕೆ ಇವತ್ತು ನಾಳೆ ಅವರು ನಮಗೆ ಪರ್ಮಿಷನ್ ಕೊಟ್ಟರೆ ಮುಂದೆ 15 ದಿವಸ ಕ್ಲಿಯರ್ ನೋಟಿಸ್ ಕೊಟ್ಟು ವಿಧಾನಸಭೆ ಮತ್ತು ಪರಿಷತ್ತಿನ ಸದಸ್ಯರು ಪ್ರಶ್ನೆಯನ್ನು ಕೇಳೋದಕ್ಕೆ, ಇತರ ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಅವರು ನೋಟಿಸ್ ಅನ್ನು ಕೊಡಬೇಕು, ಪ್ರಶ್ನೆಗಳನ್ನು ಹಾಕಬೇಕು. ಅದು ಒಂದು ವಿಧಿಬದ್ಧತವಾಗಿ ನಡೆಯುವ ಹಿನ್ನೆಲೆಯಲ್ಲಿ ಅವರ ಒಂದು ಅನಿಸಿಕೆ ಪ್ರಕಾರ, ರಾಜ್ಯಪಾಲರ ವಿರೋಧ ಪಕ್ಷ ಅನಿಸಿಕೆ ಪ್ರಕಾರ ನಾವು ಆ ಒಂದು ಡೇಟ್ ಅನ್ನು ಮುಂದೆ ಹಾಕಿ ಇವತ್ತು ಕೊಟ್ಟಿದ್ದೇವೆ. ಅದಕ್ಕೂ ಕೂಡ ಕೊಡೋದಿಲ್ಲ ಅಂತಂದ್ರೆ ಅನಿರ್ದಿಷ್ಟವಾಗಿ ಅನಿಶ್ಚಿತೆ ಮೂಡಿಸುವಂತಹ ಪ್ರಯತ್ನ ರಾಜಭವನದಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಆಡಳಿತಾತ್ಮಕ ಮತ್ತು ರಾಜಕೀಯ ಅನಿಶ್ಚಿತೆ ಮೂಡಿಸುವಂತಹ ಪ್ರಯತ್ನ ವಿರೋಧ ಪಕ್ಷಗಳಿಂದ ನಡೆದಿದೆ. ಅದನ್ನ ಇವತ್ತು ತಪ್ಪಿಸಲು ಇವತ್ತು ನಾವು ಜನರ ಮುಂದೆ ಏನು ನಡೀತಾ ಇದೆ ವಿಷಯವನ್ನು ತಿಳಿಸೋದಕ್ಕೆ ನಾಳೆ ನಾವು ಮಹಾತ್ಮ ಗಾಂಧಿ ಮುಂದೆ ಧರಣಿ ಮಾಡ್ತೇವೆ. ಈಗ ನೀವು ಒಂದು ಪ್ರಕಾರ ನೋಡಿದ್ರೆ ಒಂದು ರೀತಿಯ ಬ್ಲಾಕ್ ಮೇಲ್ ತಂತ್ರ ತರ ಕಾಣ್ತಿದೆ. ಯಾಕೆಂತಂದ್ರೆ ಒಂದು ಶಿಫಾರಸು ಹೋಗಿದೆ ಕೇಂದ್ರಕ್ಕೆ, ಅಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಿತು, ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಾಗಿಲ್ಲ. ನಿಮಗೆ ಇವತ್ತು 4 ಗಂಟೆ ಒಳಗಡೆಗೆ ಅಧಿವೇಶನಕ್ಕೆ ಅವಕಾಶ ಕೊಟ್ಟರೆ ಆ ಶಿಫಾರಸಿಗೆ ಯಾವುದೇ ಉತ್ತರಗಳು ಬರಲಿ ಅದು ಮಾನ್ಯ ಆಗೋದಿಲ್ಲ. ಅದು ನಿಮ್ಮ ಒಂದು ತಂತ್ರಗಾರಿಕೆ? ಇಲ್ಲ, ಇದರಲ್ಲಿ ಏನು ತಂತ್ರಗಾರಿಕೆ ಇಲ್ಲ, ಬ್ಲಾಕ್ ಮೇಲೂ ಇಲ್ಲ.
ಇವತ್ತು ನಮ್ಮ ಕರ್ತವ್ಯಗಳನ್ನು ಮಾಡೋದಕ್ಕೆ ನಾವು ಪುನರಿಪಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದೇವೆ. 4 ದಿವಸ ಆಯಿತು ಕ್ಯಾಬಿನೆಟ್ ನಿರ್ಧಾರವನ್ನು ಕಳಿಸಿಕೊಟ್ಟಿದ್ದೇವೆ. ಬಹಳಷ್ಟು ಸಮಯವನ್ನು ಕೊಟ್ಟಿದ್ದೇವೆ. ಕೂಡಲೇ ಅವರು ಕೊಡಬೇಕಾಗಿತ್ತು ಸಂವಿಧಾನಬದ್ಧವಾಗಿ. ಅವರು ಸಂವಿಧಾನಬದ್ಧವಾಗಿ ನಡ್ಕೊಂಡಿಲ್ಲ ಕಣ್ಣಿಂದ ಮನವಿಯನ್ನು ಕೂಡ ಮಾಡಿದ್ದೇವೆ. ತದನಂತರವೂ ಕೂಡ ಕೊಡೋದಿಲ್ಲ ಅನ್ನುವ ವಿಚಾರ ಇವತ್ತೆಲ್ಲ ಕಡೆ ಹರಡಿದ್ರಿಂದ ನಮ್ಮ ಕರ್ತವ್ಯಗಳನ್ನು ಜನರ ಪರವಾಗಿ ಮಾಡೋ ಸಲುವಾಗಿ ಇವತ್ತು ಅನಿವಾರ್ಯವಾಗಿ ಈ ನಿರ್ಣಯನ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಕರ್ತವ್ಯವನ್ನು ಮಾಡೋದನ್ನ ಯಾರಾದರೂ ಪ್ರತಿಪಕ್ಷದವರು ಬ್ಲಾಕ್ ಮೇಲ್ ಅಂತ ಕರೆದ್ರೆ ನಾವು ಅದನ್ನ ಬ್ಲಾಕ್ ಮೇಲ್ ಇದ್ರೂ ಚಿಂತಿಲ್ಲ, ಜನರ ಪರವಾಗಿ ನಮ್ಮ ಕರ್ತವ್ಯ ಮಾಡೋ ಸಲುವಾಗಿ ನಾವು ಅದನ್ನ ಮಾಡೇ ಮಾಡ್ತೇವೆ. ಅಲ್ಲ ಸರ್, ಈಗ 13ನೇ ತಾರೀಕಿಗೆ ನೀವು ಪ್ರಥಮ ಬಾರಿಗೆ ಅವರಿಗೆ ರಿಕ್ವೆಸ್ಟ್ ಮಾಡುವಾಗ 16ನೇ ತಾರೀಕಿಗೆ ಅಧಿವೇಶನಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು. ಆಗ ಇದ್ದದ್ದು 3 ದಿವಸ, ಈಗ ಇನ್ನೂ ಕೂಡ 12 ದಿವಸಗಳ ಟೈಮ್ ಇದೆ. ನೀವ್ ಯಾಕೆ ಈಗ ಅರ್ಜೆಂಟ್ ಮಾಡ್ತಾ ಇದ್ದೀರಿ? 12 ದಿವಸ ನೋಟಿಫಿಕೇಶನ್ ಮಾಡಬೇಕಲ್ಲ. ಈಗಾಗಲೇ ನಾನೇನು ಹೇಳಿದೆ, ಇವತ್ತು ಯಾಕಿದ್ರೆ ಲಾಸ್ಟ್ ಟೈಮ್ ನಿಮಗೆ 13ನೇ ತಾರೀಕಿಗೆ ಕರೆದು 16ನೇ ತಾರೀಕಿಗೆ ಅಧಿವೇಶನಕ್ಕೆ ಅವಕಾಶ ಕೊಡಿ ಅನ್ನುವಾಗ ಯಾಕೆ ನೆನಪಾಗಲಿಲ್ಲ? ಅವರು ಹೇಳಿದಂತೆ ನಾವು 3 ದಿವಸಕ್ಕೆ ಕೇಳಿದಾಗ ಕೊಡಲಿಲ್ಲ. ಇಲ್ಲ, ನೀವು ಹೆಚ್ಚಿನ ಸಮಯ ಕೊಡಬೇಕು ಸದಸ್ಯರಿಗೆ ಅಂತ ರಾಜ್ಯಪಾಲರು ಸಲಹೆ ಕೊಟ್ಟರು. ರಾಜ್ಯಪಾಲರ ಸಲಹೆ ಅಂತಾನೆ ನಾವು ಅನ್ಕೊಳ್ತಾ ಇದ್ದೇವೆ. ನಾವು ಅವ್ರ ಸಲಹೆನಂತಾನೆ ನಾವು 15 ದಿವಸ ಬಿಟ್ಟು ನಿಮಗೆ ನೀವು ಕೊಡ್ರಿ ಅಂತ ಅವ್ರ ಸಲಹೆ ಅಂತ ನಡೆದುಕೊಂಡು ಕೂಡ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ಒಬ್ಬ ಚುನಾಯಿತ ಸರ್ಕಾರಕ್ಕೆ ಅಧಿವೇಶನಕ್ಕೆ ಇವತ್ತು ಈ ತರ ಪರಿಪರಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ರಾಜಭವನ ಇವತ್ತು ತಂದಿದ್ದು ಇವತ್ತು ನಮ್ಮೆಲ್ಲ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ವಿಚಾರ. ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಅಲ್ಲಿ ರಾಜ್ಯಸಭೆಯಲ್ಲಿ ಬೆಂಬಲ ಇಲ್ಲ ಅನ್ನೋ ಕಾರಣಕ್ಕಾಗಿ ಥರ್ಡ್ ಫ್ರಂಟ್ ಜೊತೆಗೂಡಿ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದು. ಸೊ ರಾಜ್ಯ ಸರ್ಕಾರ ಬೆದರ್ತಾ ಇದೆ. ಇಲ್ಲಿ ತನಕ ನಮ್ಮ ಪರವಾಗತ್ತೆ ಅಂತಿತ್ತು, ಬೆದರಿದೆ. ಹಾಗಾಗಿ ಈ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದೆ. ನೋಡ್ರಿ, ಒಂದು ಇದು ಚುನಾಯಿತ ಸರ್ಕಾರ, ಪಾಪ್ಯುಲರ್ ಗವರ್ಮೆಂಟು. ಎರಡನೇದು ಸಂವಿಧಾನಬದ್ಧವಾಗಿರುವಂತಹ ಸರ್ಕಾರ. ಅವರು ಕಳಿಸಿರುವಂತಹ ಶಿಫಾರಸು ಸಂವಿಧಾನ ಪರಿಚ್ಛೇದ 361 ಅಡಿಯಲ್ಲಿ ಬರಲ್ಲ ಅಂತ ನಾನಲ್ಲ, ದೇಶದ ಎಲ್ಲ ಸಂವಿಧಾನ ಮತ್ತು ಲೀಗಲ್ ತಜ್ಞರಾಗಲೇ ಹೇಳಿದ್ದಾರೆ. ಆದ್ರಿಂದ ಕೇಂದ್ರ ಸರ್ಕಾರಕ್ಕೂ ಮನವರಿಕೆ ಆಗಿದೆ. ಅದರ ಬೆದರಿಕೆಯ ಪ್ರಶ್ನೆನೇ ಇಲ್ಲ. ಇವತ್ತು ಯಾರಾದರೂ ಬೆದರಿದ್ರೆ ಪ್ರತಿಪಕ್ಷಗಳು ಬೆದರಿದ್ದಾವೆ. ವಾಮ ಮಾರ್ಗದಿಂದ ಅಧಿಕಾರ ಹಿಡಿತೇವೆ ಅಂತ ಏನು ಕನಸು ಕಂಡಿದ್ರು, ಗರಿ ಇಸ್ತ್ರಿ ಬಟ್ಟೆಗಳನ್ನು ಹಾಕೊಂಡು ಮತ್ತೆ ಆಡಳಿತ ಮಾಡ್ತೇವೆ ಅಂತ ಹೇಳಿ ಕನಸು ಕಂಡಿದ್ರು. ಆ ಕನಸು ಭಂಗ ಆಗ್ತಾ ಇದೆಯಲ್ಲ, ಅದಕ್ಕೆ ಅವರು ಬೆದರಿದ್ದಾರೆ. ನಮ್ಗೆ ಯಾವ ಬೆದರಿಕೆ ಪ್ರಶ್ನೆನೇ ಇಲ್ಲ. ಸೊ ಸರ್ಕಾರ ಸುಸ್ಥಿರವಾಗಿರುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ನಿಮ್ಮ ಅಭಿಮತ? ಖಂಡಿತವಾಗಿಯೂ 2 ವರ್ಷ ಪೂರ್ಣವನ್ನ ಮಾಡ್ತೇವೆ. ಏನು 3 ವರ್ಷದಲ್ಲಿ ಕೆಲಸ ಮಾಡಿದ್ರೆ 2 ವರ್ಷ ಕೆಲಸವನ್ನ ಮಾಡ್ತೇವೆ. ಮತ್ತು ಜನರ ಆಶೋತ್ತರ ಏನಿದೆ ಅದನ್ನ ಈಡೇರಿಸ್ತೇವೆ. ಈ 2 ವರ್ಷದಲ್ಲಿ ಕರ್ನಾಟಕವನ್ನ ಅಗ್ರಸ್ಥಾನದಲ್ಲಿ ರಾಷ್ಟ್ರದಲ್ಲಿ ತಂದು ನಿಲ್ಲಿಸ್ತೇವೆ. ಓಕೆ, ಥ್ಯಾಂಕ್ ಯು ಬಸವರಾಜ ಬೊಮ್ಮಾಯಿ ಅವರೇ. ಒಟ್ಟಾರೆಯಾಗಿ 7 ಸಚಿವರಿತ್ತು ಪತ್ರಿಕಾಗೋಷ್ಠಿ ನಡೆಸಿದ್ರು. ಹಲವಾರು ಶಾಸಕರು ಕೂಡ ಇದ್ರು. ಇಲ್ಲಿ ತನಕ ಅಂದ್ರೆ ನಿನ್ನೆ ತನಕ ಸರ್ಕಾರ ಸೇಫ್ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ದೇವೇಗೌಡರು ಯಾವಾಗ ದೆಹಲಿಗೆ ಭೇಟಿ ಕೊಟ್ಟರು, ಯಾವಾಗ ಅಖಾಡಕ್ಕೆ ಇಳಿದ್ರು, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಒಂದು ಹೋರಾಟಗಳೇನು ನಡೀತಾ ಇದೆ. ಸೊ ಮತ್ತೊಮ್ಮೆ ಟ್ವಿಸ್ಟ್ ಕಂಡು ಬರ್ತಾ ಇದೆ ರಾಜ್ಯ ಬಿಜೆಪಿ ಸರ್ಕಾರದ ಒಂದು ಅಸ್ತಿತ್ವದ ಬಗ್ಗೆ. ಸೊ ಹಾಗಾಗಿ ರಾಜ್ಯ ಬಿಜೆಪಿ ಸರ್ಕಾರ ಕೂಡ ಏನು ಸುಮ್ಮನೆ ಕೈಕಟ್ಟಿಕೊಳ್ಳುತ್ತಿಲ್ಲ, ಅದಕ್ಕೂ ಕೂಡ ರಣತಂತ್ರ ಮಾಡಲಿಕ್ಕೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದ ರೂಪುರೇಷೆ. ಅಂದ್ರೆ 4 ಗಂಟೆ ಒಳಗಾಗಿ ನಮಗೆ ಅವಕಾಶ ಕೊಡದಿದ್ರೆ ನಾಳೆ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ ರಾಜ್ಯ ಸರ್ಕಾರದ ಅಳಿವುಳಿವಿನ ಪ್ರಶ್ನೆ ಒಂದು ಗೊಂದಲದ ಗೂಡಾಗಿ ಉಳಿದಿದೆ. ಯಾವಾಗ ಅದು ತಿಳಿಯಾಗಬಹುದು ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವರೊಂದಿಗೆ ಜಯಪ್ರಕಾಶ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ ಜಯಪ್ರಕಾಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.